ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನದ ಪ್ರಧಾನ ಶಿಲ್ಪಿ. ಡಾಕ್ಟರ್ ಅಂಬೇಡ್ಕರ್ ತಮ್ಮ ಜೀವನವನ್ನು ತುಳಿತಕ್ಕೊಳಗಾದವರ ಸಮಾನತೆ, ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಮೀಸಲಿಟ್ಟರು. ಸಾಮಾನ್ಯ ಬಡ ಕುಟುಂಬದಲ್ಲಿ ಸೈನ್ಯದ ಸುಬೇದಾರನ 14ನೇ ಮಗುವಾಗಿ ಭೀಮರಾವ್ ಅಂಬೇಡ್ಕರ್ ಜನಿಸಿದರು. ಆರಂಭದ ದಿನಗಳಲ್ಲಿ ಜಾತೀಯತೆಯ ಸಂಕಟಗಳನ್ನು ಅನುಭವಿಸಿದರು. ಭೀಮರಾವ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೊಂಕಣ ಜಿಲ್ಲೆಯ ದಪೋಲಿ ಮತ್ತು ಸತಾರದಲ್ಲಿ ಪಡೆದರು. ಎಲ್ಲೆಡೆಯೂ ಜಾತೀಯತೆ, ಅಸಮಾನತೆಯ ಪಿಡುಗನ್ನು ಅವರು ಎದುರಿಸಬೇಕಾಯಿತು. ಆದರೂ ಅದನ್ನು ಮೀರಿ ಅವರು ಅತ್ಯಂತ ಶ್ರದ್ಧೆಯಿಂದ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟರು. ಶಾಲಾ ಶಿಕ್ಷಣದ ನಂತರ ಕಾಲೇಜಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಮುಂಬಯಿಗೆ ಬಂದರು. ಅವರಿಗೆ ಸ್ಕಾಲರ್ಶಿಪ್ ದೊರೆಯಿತು. ತಮ್ಮ ಗುಣ, ನಡತೆ ಹಾಗೂ ವಿದ್ಯಾಭ್ಯಾಸದಲ್ಲಿ ಅವರು ತೋರಿಸಿದ ಶ್ರೇಷ್ಠತೆಗೆ ಎಲ್ಫಿನ್ಸ್ಟನ್ ಕಾಲೇಜಿನ ಪ್ರಿನ್ಸಿಪಾಲರಿಂದ ಬಹುಮಾನ ಪಡೆದರು. ಸಾವಿರದ 1912ರಲ್ಲಿ ಅಂಬೇಡ್ಕರ್ ಪದವೀಧರರಾದರು. ಬರೋಡದ ರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಅಂಬೇಡ್ಕರ್ ಅವರಿಗೆ ಸ್ಕಾಲರ್ಶಿಪ್ ಮುಂದುವರೆಸಿದರು. ಅಂಬೇಡ್ಕರ್ ಅಮೆರಿಕದ ನ್ಯೂಯಾರ್ಕಿನ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಸೇರಿ ಅರ್ಥಶಾಸ್ತ್ರದಲ್ಲಿ ಉನ್ನತ ಪದವಿ ಪಡೆದರು. ಡಾಕ್ಟರೇಟ್ ಗಳಿಸಿದರು. ಭಾರತಕ್ಕೆ ಮರಳಿದ ಅಂಬೇಡ್ಕರ್ ಕಾಲೇಜಿನಲ್ಲಿ ಅಧ್ಯಾಪಕರಾದರು. ಹಣ ಉಳಿಸಿ ಅರ್ಥಶಾಸ್ತ್ರ ಮತ್ತು ಕಾನೂನು ಪದವಿಯ ಹೆಚ್ಚಿನ ವ್ಯಾಸಂಗಕ್ಕೆ ಇಂಗ್ಲೆಂಡಿಗೆ ತೆರಳಿದರು. ಒಂದೆಡೆ ಸಾಂಸಾರಿಕ ಜವಾಬ್ದಾರಿ, ಇನ್ನೊಂದೆಡೆ ಸಾಮಾಜಿಕ ಕಾಳಜಿಯಲ್ಲಿ ಅವರು ಮುನ್ನಡೆದರು. ಬ್ಯಾರಿಸ್ಟರ್ ಪದವಿ ಪಡೆದ ಅಂಬೇಡ್ಕರ್ ಬಾಂಬೆಯ ಉಚ್ಚ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸತೊಡಗಿದರು. ಮುಂಬಯಿ ಶಾಸನಸಭೆಯ ಸದಸ್ಯರಾಗುವುದರೊಂದಿಗೆ ಅವರ ಸಾರ್ವಜನಿಕ ಸೇವಾ ಜೀವನದ ಹೊಸ ಹಾದಿಯಲ್ಲಿ ಮುನ್ನಡೆದರು. ಅಂಬೇಡ್ಕರ್ ಜೀವನ ತುಳಿತಕ್ಕೆ ಒಳಗಾದವರ ಬದುಕನ್ನು ಸುಧಾರಿಸುವತ್ತ ಯಾವಾಗಲೂ ತುಡಿಯುತ್ತಿತ್ತು. ದೀನದಲಿತರ ಹಸಿವು ಮಾತ್ರವಲ್ಲ, ಅವರಿಗೆ ಮೇಲ್ಜಾತಿಯವರಿಂದ ಆಗುವ ಅವಮಾನ ಅಂಬೇಡ್ಕರರ ಮನಸ್ಸನ್ನು ಕಲಕಿತು. ಮಹಾರಾಷ್ಟ್ರದ ಕೊಲಾಬಾ ಜಿಲ್ಲೆಯ ಮಹಾಡ್ನಲ್ಲಿರುವ ಒಂದು ಸಾರ್ವಜನಿಕ ಕೆರೆ ಮೇಲ್ಜಾತಿಯ ಹಿಂದೂಗಳ ಖಾಸಗಿ ಸ್ವತ್ತಾಗಿ ಬಿಟ್ಟಿತು. ಹರಿಜನರು ಆ ಕೆರೆಯಿಂದ ನೀರನ್ನು ತೆಗೆದುಕೊಳ್ಳುವ ತಮ್ಮ ಸಾಮಾಜಿಕ ಹಕ್ಕಿನಿಂದ ವಂಚಿತರಾಗಿದ್ದರು. 1927ರಲ್ಲಿ ಅಂಬೇಡ್ಕರ್ ತಮ್ಮ ಸಂಗಡಿಗರೊಂದಿಗೆ ಈ ಸಾಮಾಜಿಕ ಅನ್ಯಾಯದ ವಿರುದ್ಧ ಸತ್ಯಾಗ್ರಹವನ್ನು ಕೈಗೊಂಡರು. ಅನೇಕ ಅಡೆತಡೆಗಳನ್ನು ಎದುರಿಸಿಯೂ ಅಂಬೇಡ್ಕರ್ ಇದರಲ್ಲಿ ಜಯವನ್ನು ಕಂಡರು. ಅಸ್ಪೃಶ್ಯತೆ ವಿರುದ್ಧದ ಸತತ ಹೋರಾಟದ ಪ್ರಯಾಣದಲ್ಲಿ ಅಂಬೇಡ್ಕರ್ ಅನೇಕ ಪತ್ರಿಕೆಗಳನ್ನು ಹೊರತಂದರು. ಜಾತೀಯತೆಯ ವಿರುದ್ಧದ ಹೋರಾಟಕ್ಕೆ ಪ್ರಬಲ ಧ್ವನಿಯಾದರು. ಬಹಿಷ್ಕೃತ್ ಭಾರತ್ ಎಂಬ ಪತ್ರಿಕೆಯ ಸಂಪಾದಕೀಯದಲ್ಲಿ ಹಿಂದೂ ಧರ್ಮ ಸುಧಾರಣೆಯಾಗುವತ್ತ ಸಾಗಬೇಕೆಂದು ಕರೆಯಿತ್ತರು. ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಅಂಬೇಡ್ಕರ್ ಮುಂಬಯಿಯ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಹುದ್ದೆಯನ್ನು 1936ರಲ್ಲಿ ಪಡೆದರು. ಅವರ ಮೇಧಾಶಕ್ತಿಗೆ ಅದು ಸಂದ ಉಡುಗೊರೆಯಾಗಿತ್ತು. ಮಹಿಳೆಯರ ಸಮಸ್ಯೆಗಳ ಪರಿಹಾರಕ್ಕಾಗಿಯೂ ಅಂಬೇಡ್ಕರ್ ಹೋರಾಟಗಳನ್ನು ರೂಪಿಸಿದರು. ವೈದಿಕ ಸಂಪ್ರದಾಯಗಳೊಡನೆ ಬ್ರಾಹ್ಮಣ ಪುರೋಹಿತರಿಂದ ಹರಿಜನ ವಧುವರರಿಗೆ ವಿವಾಹ ಮಾಡಿಸುವುದರ ಮೂಲಕ ಜಾತಿಯ ಅಸಮಾನತೆ ಅಳಿಸಿ ಸಮಾನತೆಯ ಸಮಾಜ ಸೃಷ್ಟಿಸಲು ಅಂಬೇಡ್ಕರ್ ಮುಂದಾದರು. ಇಂತಹ ಕ್ರಮಗಳಿಂದ
ಅಂಬೇಡ್ಕರ್ ತುಳಿತಕ್ಕೆ ಒಳಗಾದವರ ಪಾಲಿಗೆ ಅದ್ವಿತೀಯ ನಾಯಕರೆನಿಸಿದರು. ಪ್ರೀತಿಯಿಂದ ಅವರನ್ನು ಬಾಬಾ ಸಾಹೇಬ್ ಎಂದು ಗೌರವಿಸಲಾಯಿತು. ಬಾಂಬೆಯ ಅಂಬೇಡ್ಕರ್ ನಿವಾಸ ರಾಜಗೃಹ ಅಂಬೇಡ್ಕರ್ ಅವರ ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಯಿತು. ಅಂಬೇಡ್ಕರ್ ಅಮೂಲ್ಯ ಪುಸ್ತಕಗಳ ಸಂಗ್ರಾಹಕರಾಗಿದ್ದರು. ಅವರ ಬಿಡುವಿನ ವೇಳೆಯಲ್ಲಿ ಓದು ಬರಹದಲ್ಲಿ ಕಳೆಯುತ್ತಿದ್ದರು. 11 ಪತ್ರಿಕೆಗಳು ಮತ್ತಿತರ ಕೃತಿಗಳು ಅವರ ಲೇಖನಿಯಿಂದ ರೂಪುಗೊಂಡವು. ಅಂಬೇಡ್ಕರರ ಕಾರ್ಯಕ್ಷೇತ್ರ ದಿನದಿನಕ್ಕೂ ವಿಸ್ತಾರವಾಗುತ್ತಲೇ ಹೋಯಿತು. ಆದರೆ ಸಾಮಾಜಿಕ ನ್ಯಾಯ, ಆರ್ಥಿಕ ಉನ್ನತಿಯತ್ತ ಜನರನ್ನು ಕೊಂಡೊಯ್ಯಲು ಅವರು ಕಾರ್ಯಪ್ರವೃತ್ತರಾಗುತ್ತಲೇ ಇದ್ದರು. ದೇವಾಲಯ ಪ್ರವೇಶದ ಚಳುವಳಿ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂದು ಸಾರುವುದಾಗಿತ್ತು. 1932ರಲ್ಲಿ ಮಹಾರಾಷ್ಟ್ರದ ನಾಸಿಕದ ಕಲಾರಾಮ್ ದೇವಸ್ಥಾನಕ್ಕೆ ಜಾಥಾವೊಂದನ್ನು ಏರ್ಪಡಿಸಿದರು. ದೇವಾಲಯ ಪ್ರವೇಶದಲ್ಲಿ ಜಯ ಸಾಧಿಸಿದರು. ಅದೇ ವರ್ಷ ಸಾಮಾಜಿಕ ನ್ಯಾಯಕ್ಕಾಗಿ ಜನತಾ ಎಂಬ ಪಾಕ್ಷಿಕ ಪತ್ರಿಕೆ ಪ್ರಾರಂಭಿಸಿದರು. ಅಂಬೇಡ್ಕರ್ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಪರಿಷತ್ತಿನ 3 ಸಭೆಗೂ ಪ್ರತಿನಿಧಿಯಾಗಿ ಹೋಗಿದ್ದರು. ಅಲ್ಲಿ ಅವರು ಹರಿಜನರಿಗೆ ಪ್ರತ್ಯೇಕ ಚುನಾವಣೆಗೆ ಒತ್ತಾಯಿಸಿದರು. ಅದರ ಪರಿಣಾಮವಾಗಿ 1932ರಲ್ಲಿ ಕಮ್ಯೂನಲ್ ಅವಾರ್ಡ್ ಅನೌನ್ಸ್ ಆಯಿತು. ಪ್ರತ್ಯೇಕ ಹರಿಜನ ಚುನಾವಣಾ ಪ್ರಕ್ರಿಯೆ ವಿರೋಧಿಸಿ ಮಹಾತ್ಮ ಗಾಂಧೀಜಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಅದರಿಂದ ಪೂನಾ ಒಪ್ಪಂದಕ್ಕೆ ಸಹಿ ಹಾಕುವಂತಾಯಿತು. ಸಾಮಾನ್ಯ ಮತಕ್ಷೇತ್ರದಲ್ಲಿ ಹರಿಜನರಿಗೆ ಮೀಸಲನ್ನು ಜಾರಿಗೊಳಿಸುವಂತಾಯಿತು. ಅಂಬೇಡ್ಕರ್ ಸಾರ್ವಜನಿಕ ಸಭೆಯೊಂದನ್ನು ಉದ್ಘಾಟಿಸಿ ಮಾತನಾಡುತ್ತಾ, ತುಳಿತಕ್ಕೆ ಒಳಗಾದವರ ಪರಿಹಾರ ಒಂದೇ, ಅದು ಹಿಂದೂ ಧರ್ಮದಿಂದ ಹೊರಗೆ ಬರುವುದು ಎಂದು ಘೋಷಿಸಿದರು. ವೈಸ್ರಾಯರ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾಗಿ ಅಂಬೇಡ್ಕರ್ ನೇಮಕಗೊಂಡರು. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತುಳಿತಕ್ಕೆ ಒಳಗಾದ ಜನವರ್ಗದ ಅಭಿವೃದ್ಧಿಗೆ ಅನೇಕ ಮಾರ್ಗೋಪಾಯಗಳನ್ನು ಯೋಚಿಸಿದರು. ಸೆಂಟ್ರಲ್ ಫಂಡ್ನಿಂದ ಹಿಂದುಳಿದವರ ಅಭಿವೃದ್ಧಿ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಅವರ ಯೋಜನೆಯಾಗಿತ್ತು. ಸಾವಿರದ 1945ರಲ್ಲಿ ಬಾಬಾ ಸಾಹೇಬ್ ಪರಿಶಿಷ್ಟ ಜಾತಿ ಪಂಗಡಗಳಿಗೆಂದು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅಂಬೇಡ್ಕರ್ ಶಿಕ್ಷಣ ತಜ್ಞರಾಗಿ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ವಿದ್ಯಾಭ್ಯಾಸದ ಮಹತ್ವವನ್ನು ಅರಿತಿದ್ದರು. ಜಾತೀಯತೆಯಿಂದ ಉಂಟಾಗುವ ಅಜ್ಞಾನ, ಅವಮಾನಗಳನ್ನು ವಿದ್ಯೆಯೇ ಮೆಟ್ಟಿ ನಿಲ್ಲುವುದೆಂದು ಅವರು ಭಾವಿಸಿದ್ದರು. ಅಂಬೇಡ್ಕರ್ ತಮ್ಮ ಸಂಗ್ರಹದ 100 ಪುಸ್ತಕಗಳನ್ನು ಬಾಂಬೆಯ ಸಿದ್ಧಾರ್ಥ ಕಾಲೇಜಿಗೆ ನೀಡಿದರು. ಭಾರತೀಯ ಸ್ವಾತಂತ್ರ್ಯ ಚಳವಳಿ ತನ್ನ ಅಂತಿಮ ಘಟ್ಟವನ್ನು ತಲುಪುತ್ತಿತ್ತು. ಕ್ರಿಪ್ಸ್ ಮಿಷನ್ ಭಾರತದ ರಾಜಕೀಯ ಸಮಸ್ಯೆ ಬಗೆಹರಿಸಲು ಮುಂದಾಯಿತು. ಆದರೆ ಎಲ್ಲ ನಾಯಕರು ಕ್ರಿಪ್ಸ್ ಸಲಹೆಯನ್ನು ತಿರಸ್ಕರಿಸಿ ಅದು ವಿಫಲವಾಯಿತು. ದಲಿತ ಸಮುದಾಯದ ಪ್ರತಿನಿಧಿಯಾಗಿದ್ದ ಅಂಬೇಡ್ಕರ್ ಕೂಡ ಆ ಸಲಹೆ ತಿರಸ್ಕರಿಸಿದರು. ಮಹಾತ್ಮ ಗಾಂಧಿ ಕ್ರಿಪ್ಸ್ ಸಲಹೆಯನ್ನು ಪೋಸ್ಟೇಟೆಡ್ ಚೆಕ್ ಎಂದು ವ್ಯಂಗ್ಯವಾಡಿದರು. ಅಂತಿಮವಾಗಿ 1946ರಲ್ಲಿ ಬ್ರಿಟಿಷ್ ಸಂಸತ್ತು ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸುವ ಚಿಂತನೆ ನಡೆಸಿತು.
ತಾತ್ಕಾಲಿಕ ಶಾಸನ ಸಭಾ ರಚನೆ ಮತ್ತು ಸ್ವತಂತ್ರ ಭಾರತದ ಸಂವಿಧಾನ ರಚನೆಗೆ ಮುಂದಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಂಗಾಲ್ನಿಂದ ಶಾಸನಸಭೆಗೆ ಆಯ್ಕೆಯಾದರು. ಆಗಸ್ಟ್ 1947ರಲ್ಲಿ ಸಂವಿಧಾನದ ಕರಡು ರಚನೆಗೆ ಸಮಿತಿ ನೇಮಕವಾಗಿ ಕಾನೂನು ಸಚಿವರಾದ ಅಂಬೇಡ್ಕರ್ ಆ ಸಮಿತಿಯ ಅಧ್ಯಕ್ಷರಾದರು. ಶಾಸನಸಭೆಯಲ್ಲಿ ಮಾತನಾಡುತ್ತಾ ಅಂಬೇಡ್ಕರ್, So far as the ultimate goal is concerned, I think none of us need have any apprehension. None of us need have any doubt. But my fear, which I must express clearly, is this. Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to unity. Our difficulty is not with regard to the ultimate. Our difficulty is with regard to the beginning. Mr. Chairman, therefore, I like a strong, united center. ಶಾಸನಸಭೆಯು 3 ವಾರಗಳ ನಂತರ ಕರಡು ಸಂವಿಧಾನವನ್ನು ಅಂಗೀಕರಿಸಿತು. ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾದ ನಂತರ ಸಾಮಾಜಿಕ ಆರ್ಥಿಕ ನ್ಯಾಯದ ಗುರಿಯನ್ನು ಸಾಧಿಸಲು ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಮುನ್ನಡೆಗೆ ಕಾರ್ಯಕ್ರಮಗಳು ರೂಪುಗೊಂಡವು. ಅಸ್ಪೃಶ್ಯತೆ ನಿಷೇಧಿಸಲಾಯಿತು. ಅದನ್ನು ಅಪರಾಧವೆಂದು ಪರಿಗಣಿಸಲಾಯಿತು. ಭಾರತೀಯ ಆಡಳಿತ ಸೇವೆಗೆ ಸೇರಲು ಹಿಂದುಳಿದವರಿಗೆ ವಿಶೇಷ ತರಬೇತಿ ಕೇಂದ್ರಗಳು ಆರಂಭಿಸಲಾಯಿತು. ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಅಂಬೇಡ್ಕರ್ ಆಯ್ಕೆಯಾದರು. ಕಾನೂನು ಸಚಿವರಾಗಿ ಹಿಂದೂ ಸಂಪ್ರದಾಯ ಆಚರಣೆಗಳಲ್ಲಿ ಸಾಮಾಜಿಕ ಸುಧಾರಣೆ ಬಯಸಿದರು. ಆದರೆ ಈ ಗುರಿ ಸಾಧನೆ ವಿಫಲ ಎನಿಸಿದಾಗ ಸೆಪ್ಟೆಂಬರ್ 27, 1951ರಂದು ರಾಜೀನಾಮೆ ನೀಡಿದರು. ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಪಾತ್ರವನ್ನು ಆಧರಿಸಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು. ಭಗವಾನ್ ಬುದ್ಧನ ಕರೆಯನ್ನು ಅಂಬೇಡ್ಕರ್ ಅವರು ಹಿಂದಿನಿಂದಲೂ ಆಲಿಸುತ್ತಾ ಬಂದಿದ್ದರು. ಈಗ ಆ ಕರೆಯೇ ಅವರಿಗೆ ಹೊಸ ಮಾರ್ಗವನ್ನು ತೋರಿತು. 1956 ಬುದ್ಧನ 2500ನೇ ಮಹಾಪರಿನಿರ್ವಾಣದ ವರ್ಷ. 14ನೇ ಅಕ್ಟೋಬರ್ ದಸರಾ ದಿನದಂದು ಅಂಬೇಡ್ಕರ್ ಬೌದ್ಧ ಮತವನ್ನು ಸ್ವೀಕರಿಸಿದರು. ಸತತವಾದ ಚಿಂತನೆ ಹೋರಾಟಗಳಿಂದ ಅವರ ಆರೋಗ್ಯ ಕ್ಷೀಣಿಸುತ್ತಾ ಹೋಯಿತು. 1956 ಡಿಸೆಂಬರ್ 6ರಂದು ತಮ್ಮ 65ನೇ ವಯಸ್ಸಿನಲ್ಲಿ ದೆಹಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಧನರಾದರು. ಅವರ ಕಾರ್ಯಕ್ಷೇತ್ರವಾಗಿದ್ದ ಮುಂಬಯಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮ ಯಾತ್ರೆಗೆ ಲಕ್ಷಾಂತರ ಜನ ಭಾಗವಹಿಸಿ ಅಂತಿಮ ಗೌರವವನ್ನು ಸಲ್ಲಿಸಿದರು. ಭಾರತೀಯ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೀನ ದಲಿತರ ಆಶಾಕಿರಣವಾಗಿ ಎಂದೆಂದಿಗೂ ಸ್ಮರಣೀಯರಾಗಿರುತ್ತಾರೆ.